ಎಲ್ಲರಿಗೂ ನಮಸ್ಕಾರ. ಧವಳಗಿರಿ ಗುರುಗಳ ಆಶೀರ್ವಾದದಿಂದ ಇವತ್ತಿನ ಮುಕ್ತ ಮೀನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾವು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಈ ಕಾರ್ಯಕ್ರಮ ಏನಂದ್ರೆ ಇವತ್ತಿನ ಮುಕ್ತ ಎಪಿಸೋಡ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದು. ಆದ್ರೆ ಅದು ಇವತ್ತೇ ನಡಿಬೇಕು ಅಂತ ಏನಿಲ್ಲ, ಅದು ಇವತ್ತು ನಾಳೆ ಅಥವಾ ನಾಳೆ ಕೂಡ ನಡೀಬಹುದು. ಯಾಕೆಂದ್ರೆ there are 3 dimensions that we need to handle in this mining. ಇಟ್ಸ್ ಅ ಮಲ್ಟಿ ಡೈಮೆನ್ಷನಲ್ ಸೀರಿಯಲ್. 3 ಡೈಮೆನ್ಷನ್ ಇದೆ. ಒಂದು ಶಾಂಭವಿ ಮನೆ, ಅದು ಮೋಸ್ಟ್ ಕಾಮನ್ ಮುಕ್ತ ಸೀನ್. ಎರಡನೇದು ನಿವೇದಿತ ಮನೆ, ಅದು ಬರ್ತಾ ಇರುತ್ತೆ ಬಟ್ ಅಷ್ಟೊಂದು ಕಾಮನ್ ಅಲ್ಲ. ಮೂರನೇದು ಕೋರ್ಟ್ ಕೇಸು, ಅದನ್ನ ಪ್ರೆಡಿಕ್ಟ್ ಮಾಡೋದು ಸಖತ್ ಕಷ್ಟ, ಯಾವಾಗ ಶುರು ಆಗುತ್ತೆ ಅಂತ. ಯಾವಾಗ ಶುರು ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಇಶ್ಯೂ ಆಕ್ಚುಲಿ. ವಿಲ್ ಬಿ ಡೀಲಿಂಗ್ ವಿತ್ ಇಟ್ ಲೇಟರ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಓಕೆ, ಮೊದಲನೇದಾಗಿ ನಾವೀಗ ಶಾಂಭವಿ ಮನೆಗೆ ಬರೋಣ. ಎಲ್ರಿಗೂ ನಮಸ್ಕಾರ. ಮುಕ್ತ ಮೈನಿಂಗ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. 11 ತಿಂಗಳ ಮುಂಚೆ ಮಾಡಬೇಕು ಅಂದ್ಕೊಂಡಿದ್ದ ವಿಡಿಯೋನ ಈಗ ಮಾಡ್ತಾ ಇದ್ದೀವಿ. ಆಗ ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಈ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಮಗೆ ಅನ್ನಿಸ್ತು ಆ ಸೀರಿಯಲ್ಲೇ ಯಾರು ನೋಡಲ್ಲ, ನಮ್ಮ ವಿಡಿಯೋ ಯಾರು ನೋಡ್ತಾರೆ ಅಂತ. ಅದಕ್ಕೆ ಮಾಡೋ ಐಡಿಯಾನೇ ನಿಲ್ಲಿಸ್ಬಿಟ್ಟಿದ್ವಿ. ಬಟ್ ಈಗ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಮೊನ್ನೆ ಕೋರ್ಟಲ್ಲಿ ಸ್ಪೀಚ್ ಕೊಡ್ತಾ ಆನಂದ್ ರಾಜ್ ನಂದೀಪುರ್ 30 ವರ್ಷಗಳಿಂದ ಬಿಂಗಾ ನನ್ನ ರಾಜಕೀಯ ವೈರಿ ಅಂತ ಹೇಳಿದ್ರು. ಅದೇ ನಿನ್ನೆ ರೀಸೆಂಟ್ ಆಗಿ ಬಿಂಗಾ ಅವ್ರು ರಾಜಕೀಯ ಪ್ರವೇಶ ಮಾಡಿದಾಗ ಅಂತಂದ್ರು. ಅಲ್ಲ, ಈ ಸೀತಾರಾಮ್ ಏನ್ ಅನ್ಕೊಂಬಿಟ್ಟಿದ್ದಾರೆ, ಅವ್ರ ಸೀರಿಯಲ್ ಯಾರು ನೋಡೋದೇ ಇಲ್ಲ ಅನ್ನೋ ಬಂಡ ಧೈರ್ಯನ ಅವ್ರಿಗೆ. ಸೊ ಟು ಪ್ರೂವ್ ಅ ಪಾಯಿಂಟ್ ಟು ಸೀತಾರಾಮ್ ದಟ್ ವಿ ಟು ವಾಚ್ ಮುಕ್ತ ವಿ ಆರ್ ಡೂಯಿಂಗ್ ದಿಸ್ ಮೈನಿಂಗ್. ಸೊ ಅದಕ್ಕೆ 1000ನೇ ಎಪಿಸೋಡ್ ಪ್ರಯುಕ್ತ ಈ ವಿಡಿಯೋನ ತರ್ತಾ ಇದೀವಿ ನಾವು. 1000 ಎಪಿಸೋಡ್ ಪುಟ್ಗೋಸಿ ಯಾವ್ದೋ 100 ಇಂಟರ್ನ್ಯಾಷನಲ್ ಸೆಂಚುರೀಸು, 800 ಇಂಟರ್ನ್ಯಾಷನಲ್ ಟೆಸ್ಟ್ ವಿಕೆಟ್ಸು. ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡ ಫಂಕ್ಷನ್ ಮಾಡ್ಬಿಡ್ತಾರೆ ನಮ್ಗೆ. ಅಷ್ಟೇ ಅಲ್ಲ, 25 ಡೇಸ್ ಮ್ಯೂಸಿಕಲ್ ಹಿಟ್, ಮೆಗಾ ಹಿಟ್ ಅಂತೆಲ್ಲ ಪೋಸ್ಟರ್ ಬರುತ್ತೆ, ನ್ಯೂಸ್ ಚಾನೆಲ್ಸ್ ಎಲ್ಲ ಪ್ರಮೋಷನ್ ಬರುತ್ತೆ. ಮುಕ್ತ ಒಂದಾದ್ರೂ ರೋಡಲ್ಲಿ ಪೋಸ್ಟರ್ ಇದೆಯಾ? ಯಾವುದೇ ರೀತಿಯಾದಂತ ಚೀಪ್ ಗಿಮಿಕ್ಸು, ಓವರ್ ಹೈಪು ಯಾವುದೂ ಇಲ್ಲ. ಪ್ರೇಮ್ ಮೇಲಾಣೆ ಒಂದು ಇದು. ಸಾಕ್ ಬಿಡ್ರಿ, ಸೀರಿಯಲ್ ತರನೇ ಯಾಕೆ ಕುಯ್ತಾ ಇದ್ದೀರಾ? ಅಲ್ಲ, ನಾನು ಯಾಕೆ ಕುಯ್ತಾ ಇದ್ದೀನಿ ಅಂದ್ರೆ, ಎಳೆದ್ರೇನೆ ನಮ್ ಜನಕ್ಕೆ ಇಷ್ಟ ಆಗೋದು. ನನ್ನ ಐಡಿಯಾ ಏನಿತ್ತು ಅಂದ್ರೆ, ಈ ತರನೇ ಮೈನಿಂಗ್ಗಳು ಆಗಾಗ ನಾವು ಮಾಡಿ ಎವ್ರಿ ಡೇ ಯೂಟ್ಯೂಬ್ ಅಪ್ಲೋಡ್ ಮಾಡೋದು. ಜನ 9 to 9:30 ನಮ್ ವಿಡಿಯೋ ನೋಡೋದು, ಆಮೇಲೆ 9:30 to 10 ಸೀರಿಯಲ್ ನೋಡೋದು. ಒಂದು ಪ್ರೀ ಟಾಕ್ ಶೋ, ಎಕ್ಸ್ಟ್ರಾ ಇನ್ನಿಂಗ್ಸ್ ಇದ್ದಂಗೆ. ನೀವೆಲ್ಲದಕ್ಕೂ ಕ್ರಿಕೆಟ್ ತರ್ತೀರಪ್ಪ ಮಧ್ಯದಲ್ಲಿ, ನನಗೆ ಇಷ್ಟ ಆಗಲ್ಲ. ನಮ್ಮ ಕನ್ನಡ ನಾಡಿನ ಸೊಗಡು ಸಂಸ್ಕೃತಿ ಬಗ್ಗೆ ನಾವು ಎಂಫಸಿಸ್ ಕೊಡ್ಬೇಕು. ಓಹೋ, ಸಂಸ್ಕೃತಿ ಸಚಿವೆ ವೆಸ್ಟರ್ನ್ ಡ್ಯಾನ್ಸ್ ನ ಇನ್ಕಾರ್ಪೊರೇಟ್ ಮಾಡೋದು ಕಲ್ಚರ್, ಸಂಸ್ಕೃತಿ ನೋಡಿ. ಅದೇ ಇರೋದು ಮೇನ್ ಪಾಯಿಂಟ್. ಈಗ ಅವಳು ಕೆಟ್ಟ ಕ್ಯಾರೆಕ್ಟರ್ ತಾನೆ, ಕೆಟ್ಟ ಕ್ಯಾರೆಕ್ಟರ್ ಒಳ್ಳೆ ಕೆಲಸ ಮಾಡಕ್ಕಾಗತ್ತಾ? ಈ ಸೀರಿಯಲ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದಲ್ವಾ, ಕೆಟ್ಟ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಡಿಫ್ರೆನ್ಸ್ ನೋಡಿ. ಅದು ಒಂದು ಪಾಯಿಂಟ್ ಹೇಳ್ಬೋದು ನಿಮ್ಗೆ. ಒಳ್ಳೆ ಕ್ಯಾರೆಕ್ಟರ್ ತುಂಬಾ ಒಳ್ಳೆಯವರು, ಕೆಟ್ಟ ಕ್ಯಾರೆಕ್ಟರ್ಗಳು ತುಂಬಾ ಕೆಟ್ಟವರು, ಆ ರೀತಿನೇ ತೋರಿಸಿದ್ರು. ಆಮೇಲೆ ಇನ್ ಕೆಲವರು ಇದ್ದಾರೆ, ಅವರು ಒಳ್ಳೆಯವ್ರ ಜೊತೆ ಕೆಟ್ಟವ್ರ ತರ, ಕೆಟ್ಟವ್ರ ಜೊತೆ ಒಳ್ಳೆಯವ್ರ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಹಂಗ್ಯಾರಿದ್ದಾರೆ? ನಮ್ ಕೃಷ್ಣಾನಂದ ನೋಡಿ, ಮನೇಲಿ ತಾಯಿ ಮತ್ತೆ ನಿವೇದಿತಾ ಇರೋವರೆಗೂ ಒಳ್ಳೆ ಕೆಟ್ಟ ಒಂಥರ ಆಡೋನು, ಒಳ್ಳೆ ರಿಯಲ್ ಪೊಲಿಟಿಷಿಯನ್ ತರ. ಅದೇ ಈಗ ಹೆಂಡತಿಯಾದ ದೇವಿಯಾನಿ ಸಕ್ಸೇನಾ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಳ್ಳೆ ಆದರ್ಶವಾದಿ ತರ ಮಾತಾಡ್ತಾನೆ. ಓ, ಕ್ರಿಕೆಟ್ ಅಲ್ಲಿ ಜೋಕರ್ ಇದ್ದಂಗೆ. ಅದೇನ್ ಯಾವಾಗ್ಲೂ ಕ್ರಿಕೆಟ್ ಅಂತಿರೋಪ್ಪ. ಬನ್ನಿ ಈಗ ಫಸ್ಟ್ ಡೈಮೆನ್ಷನ್ಗೆ ಹೋಗೋಣ. ಈಗ ಫಸ್ಟ್ ಡೈಮೆನ್ಷನ್ಗೆ ಬರೋಣ. ಶಾಂಭವಿ ಶಂಕರಮೂರ್ತಿ ಮನೆಗೆ ಚಾಪೆ ಹಾಸ್ಕೊಂಡು ಕಲ್ಯಾಣಿ ಬಟ್ಟೆ ಮಡಚಿಡ್ತಾ ಇರ್ತಾಳೆ. ಶಶಿಕಾಂತ ತಂಬೂರಿ ಮಿಟ್ಕೊಂಡು ಹಾಡು ಹೇಳ್ತಾ ಇರ್ತಾನೆ. ಚಂದ್ರಕಾಂತ ಏನೋ ಟೆನ್ಷನ್ ಅಲ್ಲಿ ಕೆಲಸ ಮುಗಿಸ್ಕೊಂಡ್ ಬರ್ತಾನೆ. ಒಂದು ಲೋಟ ಕಾಫಿ ಕೊಡು ಅಂತಾನೆ ಕಲ್ಯಾಣಿಗೆ. ಅವಳು ಹೋಗ್ತಾಳೆ. ಮಾಲತಿ ಮುಖ ಗಂಟು ಮಾಡ್ಕೊಂಡು ಸ್ವಲ್ಪ ಒಳಗ್ ಬನ್ನಿ ಅಂತಂತಾಳೆ. ಅಲ್ಲ, ಅದ್ ಯಾಕೆ ಹೇಳ್ತಾ ಇದ್ರ? ಈಗ ಆ ಸೀನೆ ತೋರಿಸ್ತಾ ಇಲ್ವಲ್ಲ ಸೀರಿಯಲ್ ಅಲ್ಲಿ, ಅದ್ರ ಪ್ರೆಡಿಕ್ಷನ್ ಬೇರೆ ಯಾಕೆ ಮಾಡ್ಬೇಕು? ಇದು ಮೊದ್ಲೇ ಹೇಳೋದಲ್ವಾ, ಇಷ್ಟೊತ್ತು ಹೇಳೋದ್ ತಪ್ಪಿರ್ಲಿಲ್ವಾ? ನೋಡಿ, ನಾನು ಆ ಸೀರಿಯಲ್ ತರಾನೆ ನಿಮ್ಗೆ ಅಸೈನ್ ಆಗಿ ಡೈಲಾಗ್ ಹೇಳೋವರೆಗೂ ನಾನು ನಿಮ್ಗೆ ಇಂಟರಪ್ಟ್ ಮಾಡ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಾನ್ ಬಿಡಲ್ಲ. ಸೆಕೆಂಡ್ ಡೈಮೆನ್ಷನ್ಗೆ ಹೋಗೋಣ. ಓಕೆ, ಸೆಕೆಂಡ್ ಡೈಮೆನ್ಷನ್ಗೆ ಬರೋಣ. ಸೆಕೆಂಡ್ ಡೈಮೆನ್ಷನ್ನು ನಿವೇದಿತಾ ದೇವಸಾಗರ ಮನೆ. ಅದು ವಿಪರೀತ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ನಿಮಗೂ ಆ್ಯಕ್ಚುಲಿ ಪ್ರೆಡಿಕ್ಟ್ ಮಾಡೋಕ್ಕೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ನಮ್ಮಂತೆ ಎಕ್ಸ್ಪರ್ಟ್ಸಿನ ಅವಶ್ಯಕತೆ ಇಲ್ಲ, ಬಟ್ ಆದರೂ ಸಣ್ಣದಾಗಿ ಹೇಳಿ ಮುಗಿಸ್ಬಿಡ್ತೀವಿ. ಈ ನಿವೇದಿತಾ ದೇವಸಾಗರ ಮನೇಲಿ ಅವಳು ಏನೋ ಆದರ್ಶವಾದಿ ಥರ ಏನೋ ಭಾಷಣ ಕೊಡ್ತಾ ಇರ್ತಾಳೆ. ಅದಕ್ಕೆ ಅವ್ರಮ್ಮ ಶಾರದಾ ಶ್ರೀಕಂಠಮೂರ್ತಿ ಏನೋ ಒಂದು ಹೇಳ್ತಾಳೆ. ಸುಮ್ಮನೆರಮ್ಮ, ನಿನಗೇನೋ ಗೊತ್ತಾಗಲ್ಲ ಅಂತ ಅವಳು ಅವ್ರ ಬಾಯಿ ಮುಚ್ಚಿಸ್ ಬೈದ್ ಕೆಡೋಗ್ಬಿಡ್ತಾಳೆ. ಆಮೇಲೆ ಈ ಕಂಟಿ ಮೇಸ್ಟ್ರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಚಿದಾನಂದಂಗೆ ಬೇಕು ಅಂತ ಏನಾದ್ರು ಹೇಳಿ ಅಂತ ಒಂದು ಡೈಲಾಗ್ ಕೊಟ್ಟಿರ್ತಾರೆ, ಅದನ್ನ ಅವ್ರು ಹೇಳ್ತಾರೆ. ಅಷ್ಟೇ ಅನ್ಸುತ್ತಲ್ಲ.
ಆಮೇಲೆ ಇದರಲ್ಲಿ ಒಂದು ಅನ್ಕಾಮನ್ ಸೀನ್ ಏನು ಅಂದ್ರೆ ಆಗಾಗ ರೇರ್ಲಿ ನಮ್ಮ ರೈತ ನಾಯಕಿ ನಿರ್ಮಲಾ ಕುಂಡಹಳ್ಳಿ ಅವಳು ಬರ್ತಾ ಇರ್ತಾಳೆ, ದಿವಂಗತ ಪ್ರಭಾಕರ್ ಗೌಡ್ರ ಮಗಳು. ಮರ್ಡರ್ ಕೇಸ್ ಬೇರೆ ಬಾಕಿ ಇದೆಯಲ್ಲ, ಇದು ನೆಕ್ಸ್ಟ್ ಡೈಮೆನ್ಷನ್ ನೋಡ್ಕೊಳ್ಳೋಣ. ಓಕೆ, ಅವಳು ಬರ್ತಾ ಇರ್ತಾಳೆ. ಅಷ್ಟೇ ಅನ್ಸುತ್ತೆ. ಈಗ ಥರ್ಡ್ ಡೈಮೆನ್ಷನ್ ಕೋರ್ಟ್ ಕೇಸಿಗೆ ಬಂದ್ಬಿಡ. ಅದಕ್ಕೆ ಮುಂಚೆ ಈ ತ್ರಿಮೂರ್ತಿಗಳ ಬಗ್ಗೆ ಮಾತಾಡ್ಬಿಡೋಣ. ಈ ಮುನಿಯಪ್ಪ, ಚೀಫ್ ಮಿನಿಸ್ಟರ್ ಬಿಂಗ ಮತ್ತೆ ಪರಮಾನಂದ ಗೌಡ್ರು, ಅವರಿಬ್ರು ಗೊತ್ತು. ಮುನಿಯಪ್ಪ ಯಾರು? ಮುನಿಯಪ್ಪ ಬ್ಲೂ ಸ್ವೆಟ್ರು. ಓ, ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪ. ಅಲ್ಲ, ನೀವು ಬರೀ ಮುನಿಯಪ್ಪ ಅಂದ್ರೆ ಹೇಗೆ ಅರ್ಥ ಆಗುತ್ತೆ ನಮ್ಮ ವೀಕ್ಷಕರಿಗೆ? ಅವ್ರು ಯಾವಾಗಾರು ಹೊಸ ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ತಮ್ಮನ್ ತಾವು ನಾನು ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪ ಅಂತಾನೆ ಹೇಳೋದು. ನಾವು ಜನಕ್ಕೆ ಅರ್ಥ ಆಗ್ಬೇಕು ತಾನೆ, ನೀವು ಕರೆಕ್ಟಾಗಿ ಹೇಳ್ಬೇಕು. ಏನ್ ಸೀರಿಯಲ್ ನೋಡ್ತೀರಾ ನೀವು? ಮೊನ್ನೆ ಅವ್ನು ಯಾವನ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾನೆ, ಫೋನಲ್ಲಿ ನಾನು ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪ ಅಂತೆ. ಯಾವ ಪಾರ್ಟಿ? ಏನ್ ಸೀರಿಯಲ್ ನೋಡ್ತೀರಾ? ಜನಕ್ಕೆ ಮೈನಿಂಗ್ ಮಾಡಕ್ ಬಂದ್ಬಿಡ್ತೀರಾ ನಿಮ್ಮಂತವ್ರು. ನೀವು ನೆಟ್ಟಿಗೆ ಸೀರಿಯಲ್ ನೋಡಲ್ಲ ನೀವು. ಗಗರೆ ಸ ನಿರಿ ಸ ನಿ ದ ಪ ಮ ದ ಪ ಗಗರೆ ಸ ನಿರಿ ಸ ನಿ ದ ಪ ಮ ದ ಪ ಮ ಗರೆ ಮ ಗ. ಸಾವಿರ ಎಪಿಸೋಡ್ ನೋಡಿದ್ವಿ, ವೇಸ್ಟ್ ಆಗೋಯ್ತು. ಇರ್ಲಿ, ಪರವಾಗಿಲ್ಲ, ಬನ್ನಿ. ನಿಮ್ ತರನೇ 8 ಜನ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಸೀರಿಯಲ್ನ. ಅಲ್ಲ ರೀ, ಪರವಾಗಿಲ್ಲ ಬಿಡ್ರಿ, ಇಟ್ ಹ್ಯಾಪನ್ಸ್. 8 ಜನ ಎಲ್ರಿ ನೋಡ್ತಾರೆ, ನಾವಿಬ್ರೇ ಅಲ್ವೇನ್ರಿ ನೋಡೋದು. 4 ಸಲ ರಿಪೀಟ್ ಅಲ್ಲಿ ಕಷ್ಟ ಆಗುತ್ತೆ. ಓ, ನಿಯೋ ಕ್ರಿಕೆಟ್ ಹೈಲೈಟ್ಸ್ ತರ. ಈಗ ಥರ್ಡ್ ಡೈಮೆನ್ಷನ್ಗೆ ಬರೋಣ. ಕೋರ್ಟ್ ಕೇಸು, ಅದು 137 ವಿಟ್ನೆಸ್ದು ಎಕ್ಸಾಮಿನೇಷನ್ನು, ರೀ ಎಕ್ಸಾಮಿನೇಷನು, ಕ್ರಾಸ್ ಎಕ್ಸಾಮಿನೇಷನು, ರಿವ್ಯಾಲ್ಯೂಯೇಷನು, ಚಾಲೆಂಜಿಂಗ್ ವ್ಯಾಲ್ಯೂಯೇಷನು ಎಲ್ಲ ಆಯಿತು. ಆದರೆ ಜಡ್ಜ್ಮೆಂಟ್ ಮಾತ್ರ ಬಂದಿಲ್ಲ ಇನ್ನೂ. ಅದು ಏನು ಕಥೆನೋ ಗೊತ್ತಿಲ್ಲ. ಅಲ್ಲ, ಈ ಕೋರ್ಟ್ ಕೇಸ್ನ ಒಂದು ಅದ್ಭುತವಾದಂಥ ಕನ್ನಡ ಕವಿತೆ ಮೂಲಕ ಹೇಳಿ ಮುಗಿಸ್ಬಿಡೋಣ. ಅಜ್ಜನಿಂದ ಹಿಡಿದು ಮೊಮ್ಮಕ್ಕಳವರೆಗೂ ಎಲ್ರು ಕೇಳುತ್ತಾರೆ ಗೊತ್ತ, ಈ ಸೀರಿಯಲ್ಲಾದರೂ ಮುಗಿಯತ್ತ. ಅಜ್ಜನಿಂದ ಹಿಡಿದು ಮೊಮ್ಮಕ್ಕಳವರೆಗೂ ಎಲ್ರು ಕೇಳುತ್ತಾರೆ ಗೊತ್ತಾ, ಈ ಸೀರಿಯಲ್ ಎಂದಾದರೂ ಮುಗಿಯತ್ತ. ಬಿದ್ದಾಗ TRP ಬರ್ತಾನೆ CSP ತಗೊಂಡು ಕೋರ್ಟು ಕೇಸು, ಅದಕ್ಕೆ 137 ವಿಟ್ನೆಸ್ಸು. ಬಿದ್ದಾಗ TRP ಬರ್ತಾನೆ CSP ತಗೊಂಡು ಕೋರ್ಟು ಕೇಸು, ಅದಕ್ಕೆ 137 ವಿಟ್ನೆಸ್ಸು. ನೀವಾರಿ ಬರೆದಿದ್ದು ಈ ಕವಿತೆನ? ನೀವು ಆ ಶಾರದಾ ಶ್ರೀಕಂಠ ಮೂರ್ತಿ ತರಾನೇ ಆಡ್ರಿ. ಇಂಥ ಅದ್ಭುತವಾದಂಥ ಕವಿತೆ ನಾನು ಬರೆಯಕ್ಕೆ ಸಾಧ್ಯನಾ? ಇದನ್ನು ಬರೆದಿರೋದು ಖ್ಯಾತ ಕನ್ನಡದ ಕವಿ ಜಯಂತ್ ಬೆಳ್ಳೂರು. ಅವ್ರ ಹೆಸರಾರು ಕೇಳಿದಿರಾ? ನೀವು ಕೇಳಿರಲ್ಲ, ಅವರು ಕೇಳಿರಲ್ಲ. ಕನ್ನಡ ಉದ್ಧಾರ ಆಗುಂದ್ರೆ ಹೇಗೆ ಉದ್ಧಾರ ಆಗುತ್ತೆ? ಕನ್ನಡ ಸಾಹಿತಿಗಳಿಗೆ ನಮ್ಮ ರಾಜ್ಯದಲ್ಲಿ ಪ್ರೋತ್ಸಾಹನೇ ಇಲ್ಲ. ಸರಿ, ಬನ್ನಿ ಜಡ್ಜ್ಮೆಂಟ್ ಪ್ರೆಡಿಕ್ಟ್ ಮಾಡ್ಬಿಡೋಣ. ಅಲ್ಲ, ಜಡ್ಜ್ಮೆಂಟ್ ಯಾಕೆ? ಇಡೀ ಸೀರಿಯಲ್ ಎಂಡಿಂಗ್ನೇ ಪ್ರೆಡಿಕ್ಟ್ ಮಾಡ್ಬಿಡೋಣ. ನಮ್ಮ ನಿವೇದಿತಾ ದೇವಸಾಗರ ಮತ್ತೆ ದೇವಾನಂದ ಸ್ವಾಮಿ ಒಂದಾಗ್ತಾರೆ. ಆಮೇಲೆ ಈ ಬಿಂಗ ಜೈಲ್ಗೆ ಹೋಗ್ತಾನೆ, ಅವನ್ ಲ್ಯಾಬ್ ಮುಚ್ಚತ್ತೆ. ಆಮೇಲೆ ಶಿವಕೃಷ್ಣ ದೇಸಾಯಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಆಮೇಲೆ ಇದು ರೈತ ನಾಯಕಿ ನಿರ್ಮಲಾ ಕೊಂಡಹಳ್ಳಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಚಿದಾನಂದನ್ ಮದುವೆ ಆಗತ್ತೆ. ಆಮೇಲೆ ಮುಗಿಬೋದಲ್ವಾ ಸೀರಿಯಲ್? ಅದೇ ಅಷ್ಟೇ ಅನ್ಸತ್ ಪ್ರೆಡಿಕ್ಟ್ ಮಾಡಕ್ ಉಳಿದಿರೋದು. ಇನ್ನೇನು ಮುಗ್ದೇ ಹೋಗುತ್ತೆ ಸೀರಿಯಲ್. ಇನ್ನೊಂದು ಫ್ಯೂ ಥೌಸಂಡ್ ಎಪಿಸೋಡ್ಸ್ ಅಲ್ಲಿ ಸೀರಿಯಲ್ಲೇ ಮುಗ್ದೋಗ್ಬಿಡುತ್ತೆ. ಮತ್ತೆ ನಿಮ್ಮ ಭೇಟಿ 1500ನೇ ಎಪಿಸೋಡ್ ಪ್ರಯುಕ್ತ. ನಮಸ್ಕಾರ. ಅಲ್ಲ, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಹೇಳಲೇ ಇಲ್ಲ. ಹೌದಲ್ಲ? ಈ ವಿಡಿಯೋನ ಯಾರ್ಯಾರು ನೋಡ್ತಾರೆ ಅಂತಂದ್ರೆ ನಮ್ಮ ಥರನೇ ಮುಕ್ತ ಮೀನಿಂಗ್ ಮಾಡೋರು. ಇವರು ಯಾರು ನಮ್ಮ ಥರನೇ ಕಿತ್ತೋದು ಅನಾಲಿಸಿಸ್ ಮಾಡ್ತಿದ್ದಾರೆ ಅಂತ ಅವ್ರು ಕೂತ್ಕೊಂಡು ನೋಡ್ತಾರೆ. ಆಮೇಲೆ ಇದು ಫೇಸ್ಬುಕ್ಕಲ್ಲಿ 24 ಗಂಟೆನೂ ಕೂತ್ಕೊಂಡು ನೋಟಿಫಿಕೇಶನ್ಗಳಿಗೆ ಕಾಯ್ಕೊಂಡು ಕೂತಿರ್ತಾರೆ. ಅದೇ 10 ಸ್ಟೇಟಸ್ ಹಾಕೊಂಡು ಏನೇ ವಿಡಿಯೋ ಶೇರ್ ಮಾಡಿದ್ರು ನೋಡ್ತಾರೆ.
ಅಂಥವ್ರು. ಆಮೇಲೆ ಬೆಂಚಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸು. ಹಾಂ, ಇದು ಅನ್ಇಂಪಾರ್ಟೆಂಟ್ ಸೆಷನ್ಸು, ಈ ರಾಜ್ಯ ಬಜೆಟು, ರೈತರ ಸಮಸ್ಯೆ, ಆಮೇಲೆ ಬರ ಪರಿಸ್ಥಿತಿ, ಇದ್ರ ಬಗ್ಗೆ ಎಲ್ಲ ವಿಧಾನಸೌಧದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಪಾಪ ಅವ್ರಿಗೂ ಬೋರ್ ಹೊಡಿತಾ ಇರುತ್ತೆ. ಕೂತ್ಕೊಂಡು ಮೊಬೈಲಲ್ಲಿ ಏನೇನೋ ನೋಡಿ ಸಿಕ್ಕಾಕೊಳ್ಳೋ ಬದಲು ಇಂಥ ವಿಡಿಯೋಸ್ ನೋಡಿ ನಮ್ಮಂತ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಕೂಡ ಮಾಡಬಹುದು. ಹೌದು ಹೌದು, ಜೊತೆ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗಲ್ಲ ಅವಾಗ. ಹೌದು. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ವಿಜಯ್ ಘೋಷ ಅಥವಾ ಪಾಂಚಜನ್ಯ ಅಥವಾ ಇತ್ತೀಚೆಗೆ ಹೊಸದಾಗಿ ಬಿಡುಗಡೆ ಆಗಿರುವಂತಹ ಸಿಗ್ಮಾ 24 ಅವರ್ಸ್ ನ್ಯೂಸ್ ಚಾನೆಲ್ ಅಲ್ಲಿ ಪ್ರಸಾರ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ವೀಕ್ಷಿಸಿ, ಆನಂದಿಸಿ. ನಮಸ್ಕಾರ.